ಈ ರಾಜ್ಯದ ಜನತೆ ಹೊಸ ಮುಖಗಳನ್ನ ಬಯಸಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೊಸಬರನ್ನ, ಅದರಲ್ಲೂ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಅಂದಮೇಲೆ ಜನದ ನಿರೀಕ್ಷೆ ಹೊಸಬರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಂಥ ಭಾಳಷ್ಟು ಜನ ಉದ್ಯಮಿಗಳು ವ್ಯಾಪಾರ ವಹಿವಾಟೆಲ್ಲ ನಂಬಿಟ್ಟು ಈ ಜನಸೇವೆ, ಕ್ಷೇತ್ರದ ಅಭಿವೃದ್ಧಿ, ಈ ಥರ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದು ನೀವೆಲ್ಲ ನೋಡ್ತಾ ಇದ್ದೀರಿ. ಯುವಕರಿಗೆ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಸ್ವಲ್ಪ ಆಸಕ್ತಿಯಿಂದ ಸ್ಪೀಡಾಗಿ ಹೆಚ್ಚು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗಳು ಕೂಡ ವೇಗವಾಗಿ ನಡೀತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ನೀವು ಕಳೆದ ಬಾರಿ ಕೇಳಿದಾಗ ಕೂಡ ನಾನು ಹೇಳಿದೆ, ನಾವು ಹೈಕಮಾಂಡ್ ಡೆಲ್ಲಿಗೆ ಹೋಗಿದ್ದ ವಿಚಾರ ಏನಂದರೆ ಹೊಸಬ್ರಿಗೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಒಂದಷ್ಟು ಪರ್ಸೆಂಟೇಜು ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಹೋಗಿದ್ದಿದ್ದು. ಸೊ ಅದೇ ಒಂದು ವಿಚಾರಕ್ಕೋಸ್ಕರ ನಾವು ಲೆಟ್ರನ್ನು ಕೂಡ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದು. ಅಧಿವೇಶನ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿ ಎಲ್ಲರನ್ನೂ ಸಹಿ ಹಾಕಿ ನಾವು ಕಳಿಸ್ಕೊಟ್ಟಿದ್ದು. ಯಾವುದು ಅಧಿವೇಶನ ಕಳೆದ ಈಗ ಇತ್ತೀಚೆಗೆ, ಈಗ ಮೊನ್ನೆ ಆಯ್ತಲ್ಲ ವಿಶೇಷ ಅಧಿವೇಶನ ಟೈಮಲ್ಲಿ ನಾವು ಎಲ್ಲ ಸೈನ್ ಹಾಕಿ ಕಳಿಸಿ. ವರಿಷ್ಠರು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಬಹುಶಃ ವರಿಷ್ಠರು ಏನಿದ್ರು ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಉಸ್ತುವಾರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಏನಾದರೂ ತೀರ್ಮಾನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆ ಯಾವುದು ಚರ್ಚೆ ಮಾಡಿಲ್ಲ. ಯಾವುದು ಎಲ್ರಿಗೂ ಹೋಗಿದೆಯಲ್ಲ, ಎಲ್ರಿಗೂ ಗಮನಕ್ಕೆ ಬರ್ತದೆ, ಎಲ್ರಿಗೂ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಸೊ ಅವರೆಲ್ಲರ ಗಮನಕ್ಕೂ ಈ ವಿಚಾರ ಬಂದಿರ್ತದೆ. ಇಂಥವ್ರಿಗೆ ಅಂತ ಏನಿಲ್ಲ. ಯಾಕೆ ಗೊತ್ತಾ, ನಾವು ಇಂಥವ್ರಿಗೆ ಅಂತ ಹೇಳೋದು ತಪ್ಪು. ಈಗ ಅವರೇ ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಜಿಲ್ಲಾವಾರು ಅವಕಾಶ ಕೊಡಬೇಕಾಯ್ತದೆ, ಮತ್ತು ಜಾತಿವಾರು ಕೂಡ ಅವಕಾಶ ಕೊಡಬೇಕಾಯ್ತದೆ. ಸೊ ಅದನ್ನೆಲ್ಲ ಅವರು ಅಳ್ದಿ ತೂಗಿ ಬೇರೆಯವ್ರನ್ನ, ಸೀನಿಯರ್ಸು ಭಾಳಷ್ಟು ಜನ ಇದ್ದಾರೆ, ಅದರಲ್ಲಿ ಭಾಳಷ್ಟು ಅನುಭವಿಗಳಿದ್ದಾರೆ, ಅವರು ಬೇಕಾಗ್ತಾರೆ. ಅದೆಲ್ಲವನ್ನು ಪರಿಶೀಲನೆ ಮಾಡಿ ಅವರು ಸೂಕ್ತ ಕ್ರಮವನ್ನು ತಗೋತಾರೆ ಅಂತ ಭರವಸೆ ಇತ್ತು. ಅಸಮಾಧಾನ ಅಂತಾನೆ ಸರ್, ಏನು ಕೆಲವು ಸಚಿವರುಗಳ ಮೇಲೆ ಅಸಮಾಧಾನ ಇದೆ, ಅಸಮಾಧಾನ ಅಂತಲ್ಲ, ಹೊಸಬರಿಗೆ ಕೆಲಸ ಮಾಡೋರಿಗೆ, ಚುರುಕಾಗಿ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ, ಅದರಿಂದ ಪಕ್ಷಕ್ಕೆ ಒಳ್ಳೆಯದು, ಅಭಿವೃದ್ಧಿ ಬೇಗ ಆಗ್ತದೆ. ಇಕ್ಬಾಲ್ ಹುಸೇನ್ ಅವರು ಒಂದು ಕಡೆ ಹೇಳಿದ್ರು ಸರ್, ಒಂದಷ್ಟು ಶಾಸಕರು, ಸಚಿವರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಈಗ ಅದು ಒಂದು ಕಡೆ ಇದೆ ಸ್ಪಂದನೆ. ಅಂದರೆ ಅವ್ರಿಗೆ ಆಸಕ್ತಿ ಇರಲ್ಲ ಕೆಲವ್ರಿಗೆ ಅವ್ರಿಗೆ ಪ್ರತಿ ಸಲ ಮಂತ್ರಿ ಆಗ್ತಾ ಇರ್ತಾರೆ, ಯಾವುದೋ ಒಂದು ಕೋಟದಲ್ಲಿ ಆಗ್ತಿರ್ತಾರೆ. ಹೆಂಗೋ ನಾವು ಕುರ್ಚಿ ನಮ್ದು ಸೇಫ್ ಆಗಿದೆ, ನಮಗೇನು ಅನ್ನೋ ಥರದಲ್ಲಿ ಅವ್ರಿಗೇನು ಆಸಕ್ತಿ ಇಲ್ಲ. ಹೊಟ್ಟೆ ಎಸ್ತವ್ರು ಊಟ ಮಾಡೋಕ್ಕೆ ಕೂಲಿ ಮಾಡೋ ಅಥವಾ ಕೆಲಸ ಮಾಡೋ, ಇನ್ನೊಂದೊಬ್ಬ ಕಾಡೋ ಬೇಡೋ, ಭಿಕ್ಷೆ ಯಾರು ಬೇಡ ಊಟ ಮಾಡ್ತಾರೆ. ಹೊಟ್ಟೆ ತುಂಬಿದವ್ರಿಗೇನು ಅಗತ್ಯ ಬರಲ್ಲ. ಸೊ ಹಂಗಾಗಿ ಹೊಸಬರು ಬಂದವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಪಕ್ಷಕ್ಕೆ. ಈಗ ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಹೊಟ್ಟೆ ತುಂಬಿರ್ತದೆ, ಅವ್ರಿಗೇನು ಪಕ್ಷ ಸಂಘಟನೆ ಆಗಬೇಕು ಅನ್ನೋವಂಥದ್ದು ಇರಲ್ಲ. ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಒಗ್ಗಟ್ಟಿಂದಿರಬೇಕು ಅನ್ನೋವಂಥದ್ದು ಕೆಲವ್ರಿಗೆ ಇರಲ್ಲ. ಅಂಥವ್ರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೋದು. ನಿಮ್ಗೆ ಆ ಥರ ಅನುಭವ ಆಗಿದೆಯಾ ಸರ್? ನನಗಾಗಲಿಲ್ಲ ವೈಯಕ್ತಿಕವಾಗಿ. ನಾನು ಯಾರಿಗೂ ಹಂಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾನು ಬಿಡೋದೂ ಇಲ್ಲ. ನೇರವಾಗಿ ಎಲ್ಲೇ 10 ಜನ ಇದ್ರೂ ಪಬ್ಲಿಕ್ಕಿನ ನಿಲ್ಲಿಸಿ ಕೇಳ್ತೀನಿ. ನನಗೇನು ಮುಲಾಜಿಲ್ಲ. ಯಾಕೆ ನನ್ನ ಸ್ವಂತ ಕೆಲಸ ಯಾರ ಹತ್ರ ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಕೇಳೋದು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರ್ಬೋದು, ಈ ಸಮಾಜ ಕಟ್ಟುನಿಟ್ಟಿನಲ್ಲಿ ಏನು ಅನುಕೂಲತೆ ಆಗ್ಬೋದು, ಮತ್ತು ಅವ್ರ ಇಲಾಖೆಯಲ್ಲಿ ಏನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಾವು ಕೇಳ್ತೀವಿ. ಮುಲಾಜಿಲ್ಲದೆ ಕೇಳ್ತೀವಿ, ನಾವು ಕುಂತು ನಾವು ಮಾಡಿಸ್ಕೊಬರ್ತೀವಿ. ಯಾವುದು ಅಲ್ಲ ಆಗಿರ್ಬೋದು ಕೆಲವ್ರಿಗೆ, ಅದು ನನಗೆ ವೈಯಕ್ತಿಕವಾಗಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನನಗಂತೂ ಆ ಥರದ ಅನುಭವ ಇಲ್ಲ. ಮಾತಾಡ್ತಿರ್ತಾರೆ, ಚರ್ಚೆ ಮಾಡ್ತಿರ್ತಾರೆ ಕೆಲವು ಕಡೆ ಕೂತಾಗ ಅಲ್ಲಿ ಇಲ್ಲಿ. ಬಟ್ ನನಗೆ ನಿರ್ಲಕ್ಷ್ಯ ಮಾಡಲ್ಲ, ಮಾಡಿದ್ರೂ ನಾನು ಬಿಡಲ್ಲ. ನಮ್ಮಕ್ಕನ್ನು ನಾವು ಕೇಳ್ತೀವಿ. ಅಲ್ಲ, ಬೇಜಾರು ಮಾಡ್ಕೊಂಡಿದ್ದಾರೆ ಕೆಲವರು. ಬಟ್ ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡು ಹಿಂದಕ್ಕೆ ಬರಲ್ಲ. ಯಾಕೆ ಮಾಡಲ್ಲ ಅಂತ ಅಲ್ಲೇ ಕೇಳ್ತೀವಿ, ಅಲ್ಲೇ ಉತ್ತರ ತಗೋತೀವಿ, ಅಲ್ಲೇ ಕೆಲಸ ತಗೊಂಡು ಬರ್ತೀವಿ. ಬೇರೆಯವ್ರು ಏನಾದರೂ ಕೊಟ್ಟಿದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ.
ನಾನೇನು ಆಕಾಂಕ್ಷಿ ಇಲ್ಲ, ನಾನು ಯಾವತ್ತೂ ಆಕಾಂಕ್ಷಿ ಅಲ್ಲ. ಯಾಕೆಂದರೆ ನನಗೆ ಇಲ್ಲಿ ತಿಳ್ಕೋಬೇಕಾದ್ದು ಶಾಸಕನಾಗಿ ಭಾಳಷ್ಟಿದೆ. ಇನ್ನು ಏನು 2.5 ವರ್ಷದ ಅನುಭವದಲ್ಲಿ ದಿನನಿತ್ಯ ಒಂದೊಂದು ಥರ ಹೊಸ ಅನುಭವ ಆಗ್ತಾಯಿದೆ. ಕೆಲಸ ಮಾಡ್ತಾ ಹೋಗ್ತಾ ಅನುಭವ ಆಗ್ತಾಯಿದೆ. ಆ ವಿಚಾರದಲ್ಲಿ ಇನ್ನೂ ಭಾಳಷ್ಟು ತಿಳ್ಕೊಳ್ಳುವಂಥದ್ದು ಇದೆ. ಜವಾಬ್ದಾರಿ ಕೊಟ್ಟರೆ ಬೇರೆ ವಿಚಾರ. ಬಟ್ ನನಗೆ ವೈಯಕ್ತಿಕವಾಗಿ ಆ ಶಾಸಕನ ಕಾರ್ಯವ್ಯಾಪ್ತಿ ಏನಿದೆ, ಅದ್ರ ಬಗ್ಗೆ ಏನು ತಿಳ್ಕೋಬೇಕು, ಇದ್ರ ಬಗ್ಗೆ ಆಸಕ್ತಿ ಇದೆ ನನಗೆ. ವಿಚಾರಗಳನ್ನ ತಿಳ್ಕೊಂಡು ನಾವೇನಾದ್ರು ಕೆಲಸ ಮಾಡೋಕ್ಕಾಗುತ್ತೆ. ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ನಾವು ಇಂಥವ್ರಿಗೆ ಕೊಡಿ, ಇಂಥ ಜಿಲ್ಲೆಯವ್ರಿಗೆ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ಬಟ್ ನೋಡಿ, ಹೊಸಬ್ರು ಕೊಡಲಿ, ನಿಭಾಯಿಸ್ತಾರೆ, ಎಲ್ಲರೂ ನಿಭಾಯಿಸ್ತಾರೆ. ಹೊಸಬ್ರು ನಾನೇ ಅಂತಲ್ಲ, ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ. ಯಾಕೆಂದರೆ ಎಲ್ಲರೂ ಏನಂದರೆ ಹೊಸದಾಗಿ ಬಂದಂಥವ್ರಿಗೆ ಜನ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ನಾವೇನಾದ್ರು ಮಾಡಿ ಸಾಧನೆ ಮಾಡಬೇಕು ಅನ್ನೋಂಥ ಛಲ ಎಲ್ರಿಗೂ ಇದೆ. ಹಾಗಾಗಿ ಎಲ್ಲರೂ ಮಾಡ್ತಾರೆ. ಕೆಲಸ ಮಾಡ್ತಾ ಇಲ್ಲ ಹಾಂ, ಕೆಲಸ ಮಾಡ್ತಾ ಇಲ್ಲ ಗೃಹ ಸಚಿವರುಗಳು ಇಲ್ಲ, ಮಾಡ್ತಿದ್ದಾರೆ, ಭಾಳಷ್ಟು ಜನ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವರು ಸ್ವಲ್ಪ ಆಮೆಗತಿಲಿ ಹೋಗ್ತಾರೆ. ಅದನ್ನು ಚುರುಕು ಮಾಡಿ, ಸ್ಪೀಡ್ ಮಾಡಿ ಅಂತ ನಾವು ಕೇಳೋದು. ನಿಮ್ಮ ನಾಯಕರು CM ಆಗೋರ ಜೊತೆಗೆ ಹೊಸಬರು ಕೂಡ ಸಚಿವರಾಗುವಂಥ ಕಾಲ ಸನಿಹ ಬರುತ್ತಾ ಅಂತೇಳಿ? ಆಗ್ಬೋದು, ಆಗ್ಬೋದು ಸದ್ಯದಲ್ಲಿ. ಯಾವಾಗ ಸರ್ ದಿನಾಂಕ ನಿಗದಿಯಾಗಿದೆ? ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬೋದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಹೊಸ ಸಚಿವರು ಹೊಸ CM ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, TV ಮಾಧ್ಯಮಗಳಲ್ಲಿ ದಿನನಿತ್ಯ ಇದೇ ಸುದ್ದಿ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಕ್ಷದ ತೀರ್ಮಾನ CM ಆರು ಚೇಂಜ್ ಮಾಡ್ಕೊತೀವಿ, ಮಂತ್ರಿಗಳನ್ನಾರು ಚೇಂಜ್ ಮಾಡ್ಕೊತೀವಿ. ನಮಗೆ ಬಿಟ್ಟಿದ್ದಲ್ಲ, ಪಕ್ಷಕ್ಕೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ವಿಚಾರ. ವಿರೋಧ ಪಕ್ಷದವ್ರಿಗೆ ಏನು ಅದರಲ್ಲಿ, ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಅಸಮಾಧಾನ ಇದೆ ಸರ್, ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ ಈಗ ಗೊಂದಲದಿಂದ ಅನ್ನುವಂಥದ್ದು. ಕೆಲವರು ಇನ್ನೂ ವೇಗ ಮಾಡಬೇಕು ಪಕ್ಷ ಸಂಘಟನೆನ. ಇನ್ನು ನಾವು ಮುಂದಿನ ಸಲ ಗತಾಯ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಹಠ ಛಲ ಭಾಳ ಜನರಿಗಿದೆ. ಅವರೆಲ್ಲರ ಬೇಡಿಕೆನೂ ಕೂಡ ಆ ಥರದ್ದಿದೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ ಮಾತಕ್ಕೆ ತರ್ತಾ ಇದ್ದಾರೆ. ದಲಿತ CM ಮತ್ತೆ ಮಾದೇವಪ್ಪನವರು ದಲಿತ CM ಆಗಬೇಕು. ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ನೀವು ಕೇಳ್ತಾ DK ಶಿವಕುಮಾರ್ ಅವ್ರನ್ನ? DK ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರು ಇದ್ದರೆ ಅವ್ರನ್ನ ಮೀರಿಸಿ ನಾನು ನೋಡ್ತೀನಿ ಅಂದರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋವಂಥವ್ರು ಬೇಕು. ಯಾಕೆಂದರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ, ಅದನ್ನು ಸೆಟೆದು ನಿಲ್ಲುವಂಥ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡೋರು ಬೇಕು. ಇರ್ಬೋದು, ಇದ್ರೆ ಬರಬೇಕಲ್ವಾ? ಅಲ್ಲ, ಬರಬೇಕು. ಮುಂದಕ್ಕೆ ಬಂದವರೆಗೂ ನಮ್ಗೆ ಗೊತ್ತಾಗಲ್ಲ. ನಾನು ಮನೇಲಿ ಕುಂತಿದ್ರೆ ನನ್ನ ಸಾಮರ್ಥ್ಯ ನನಗೆ ಹೆಂಗೆ ಗೊತ್ತಾಗುತ್ತೆ? ಈಚೆ ಬಂದು ತೋರಿಸ್ಬೇಕಲ್ಲ ಸಾಮರ್ಥ್ಯ ಎಷ್ಟಿದೆ ಅಂತ. ಆವಾಗ ಯಾರ್ಯಾರು ಹೈಕಮಾಂಡು ತೀರ್ಮಾನ ಮಾಡ್ಬೋದು. ಎಲ್ಲರೂ ಜನನೂ ಒಪ್ಕೋತಾರೆ, ಶಾಸಕರು ಒಪ್ಕೋತಾರೆ, ಎಲ್ಲರೂ ಒಪ್ಕೋತಾರೆ. ಸರ್, ಈಗ ಯಾಕಂದರೆ 2.5 ವರ್ಷ ಅಂತ ಇತ್ತು, ಈಗ 3 ವರ್ಷ ಆಗ್ತಾ ಹೋಗ್ತು. ಇದಾದ್ಮೇಲೂ ಕೂಡ ಆಗಲಿಲ್ಲ ಅಂದ್ರೆ ನಿಮ್ಮ ನಡೆ ಎಲ್ಲ ಏನಿದೆ? ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಿ ಬದಲಾವಣೆ ಮಾಡ್ತಾರೆ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು, ನೋಡೋಣ. ಅಂದರೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ? ಹೌದು, ಏನೋ ಒಂದು ಯಾಕೆಂದರೆ
ಇದನ್ನು ವಿರೋಧ ಪಕ್ಷದವರು ಒಂಥರ ಆಹಾರ ಮಾಡ್ಕೊಬಿಟ್ಟಾರೆ. ದಿನನಿತ್ಯ ಅವ್ರಿಗೇನು ಬೇರೆ ಏನಿಲ್ಲ ಮಾತಾಡಲಿಕ್ಕೆ. ಈ ವಿಚಾರ ಎತ್ಕೊಳ್ಳೋದು, ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಸಿಗ್ತಾರೆಲ್ಲ ಮಾತಾಡೋದು, ಇದನ್ನು ಮಾಡ್ತಾರೆ. ಇದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದು ಬೆಳವಣಿಗೆಗಳು ಚರ್ಚೆಗಳು ಅದಕ್ಕೋಸ್ಕರ ಇದಕ್ಕೆ ತೆರೆ ಎಳೀರಿ ಅಂತಲೇ ನಾವು ಕೇಳ್ತಾ ಇರೋದು. ಈ ವಾರದಲ್ಲಿ ಯಾರು ಗಮನಕ್ಕೆ ತರ್ತಾ ಇದ್ದಾರೆ ಸರ್? ನೀವು ಯಾವುದು? ಗಮನಕ್ಕೆ ತರ್ತಾ ಇದ್ದೀರಾ? ಈಗ ನಾವು ಎಲ್ರಿಗೂ ಹೇಳಿದ್ದೀವಿ ನಮ್ಮ ರಾಜ್ಯ ನಾಯಕರುಗಳಿಗೆ. ಅದು ನೋಡೋಣ, ಇನ್ನೂ ಒಂದು ವಾರ ಈ ಮಂತಲ್ಲಿ ನೋಡ್ತೀವಿ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ಅವಶ್ಯಕತೆ ಬಿದ್ದರೆ ಗೊಂದಲ ಬಗೆಹರಿದೆ ಅಂದರೆ ದಿನನಿತ್ಯ ಮಾಧ್ಯಮದಲ್ಲಿ ವಿಚಾರ ಚರ್ಚೆ ಆಗೋದು ಯಾರಿಗೂ ಇಷ್ಟ ಇಲ್ಲ, ನಮ್ಗೊಳಗೆ ಅವಶ್ಯಕತೆಯೂ ಇಲ್ಲ. ಸೊ ಅದಕ್ಕೆ ತೆರೆ ಎಳಿಸ್ಬೇಕಲ್ಲ, ಅದು ನೋಡೋಣ. ಈಗ ಇನ್ನೂ ಒಂದು 8 ದಿವಸ ನೋಡೋಣ ಏನೇನು ಆಗಲಿ. ಓಕೆ ಸರ್, ಈಗ ಹೊಸಬರಿಗೆ ಸಚಿವ ಸ್ಥಾನ ಕೊಡೋ ವಿಚಾರ ಸರ್, 2-3 ಶಾಸಕರಾಗಿರೋರಿಗೆ ಇನ್ನೂ ಕೊಟ್ಟಿಲ್ಲ ಮಾತಾಡ್ತಾ ಅಸಮಾಧಾನ ಪಕ್ಷದ. ಈಗ ನೋಡಿ, ಶಾಸಕರು 5 ಬಾರಿ 7 ಬಾರಿ 8 ಬಾರಿ ಆದವರು ಇದ್ದಾರೆ ಭಾಳಷ್ಟು ಜನ. ಈಗ ಎಲ್ಲವೂ ಕೂಡ ಸೀನಿಯಾರಿಟಿಲೇ ಮಾನದಂಡನ ತಗೊಳ್ಳೋಕ್ಕಾಗಲ್ಲ. ಜಿಲ್ಲಾವಾರು ಇರ್ತದೆ, ಜಾತಿವಾರು ಇರ್ತದೆ, ಮತ್ತು ಅವರ ಸಾಮರ್ಥ್ಯನೂ ಕೂಡ ಕೌಂಟ್ ಆಗ್ತದೆ. ಹಿಂದೆ ಎಲ್ಲ ನಡೀತಿದ್ದು ಬೇರೆ ರೀತಿ. ಬಟ್ ಇತ್ತಿನ ಬದಲಾದ ಒಂದು ಕಾಲಘಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂಥ ವ್ಯವಸ್ಥೆ ಬರ್ತಾ ಇದೆ. ಯಾಕೆಂದರೆ ಈಗೆಲ್ಲ ಭಾಳಷ್ಟು ಟೆಕ್ನಾಲಜಿ ಬೆಳೆದಿರೋದ್ರಿಂದ ಎಲ್ಲರೂ ಕೂಡ ಅವ್ರವ್ರದ್ದೇನು ಶಕ್ತಿ ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ಅದ್ರ ಮೇಲೂ ತೀರ್ಮಾನ ಆಗ್ತದೆ. ಸುಮ್ಮನೆ ಯಾರನ್ನೋ ಅವ್ರಿಗೆ ಆಸಕ್ತಿ ಇಲ್ಲದವ್ರನ್ನೂ ಒತ್ತಾಯಪೂರ್ವಕವಾಗಿ ಮಂತ್ರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.